ಆಗಲಿ. ಚಿತ್ರಗುಪ್ತ ಪುತ್ರಬೇಕಾಗಿರುವಂತಹ ಯಮಪಟ್ಟಣ ಶೈಬಿನಿಪುರದ ಅಧಿಕಾರಿ ಯಮಧರ್ಮರಾಯ ಶೈಬಿನಿಪುರದಲ್ಲಿ ಸ್ಥಾನಮಾನದಿಂದ ಮೆರೆದಾಡುತ್ತಿರುವವ ಈ ಯಮಧರ್ಮರಾಯ ಭಗವಾನ್ ಸೂರ್ಯಪುತ್ರನಾಗಿ ಮೂರ್ತಿಗಳ ಕೃಪೆಗೆ ಪಾತ್ರನಾಗಿ ನಾನಿಂದ ಆಡಳಿತವನ್ನು ಮಾಡಿ ಬರುತ್ತಾ ಇದ್ದೇನೆ. ಪ್ರಪಂಚದಲ್ಲಿ ಯಾವುದೇ ಜೀವಿಯು ಸತ್ತ ಮೇಲೆ ಸತ್ತು ಶವವಾದ ಮೇಲೆ ಅದು ಯಮನ ವಶ. ಅವರ ಪಾಪ ಪುಣ್ಯಗಳು ಮಾಪನದಿಂದ ಪುಣ್ಯಾತ್ಮರಿಗೆ ಸ್ವರ್ಗವನ್ನು ಪಾಪಾತ್ಮರಿಗೆ ನರಕವನ್ನು ವಿಧಿಸುವವ ಈ ಯಮಧರ್ಮರಾಯ. ಪುಣ್ಯಾತ್ಮರಿಗೆ ಯಮಧರ್ಮರಾಯ, ಇನ್ನು ಪಾಪಾತ್ಮರಿಗೆ ಯಮ ಭಯಂಕರ. ಚಿತ್ರಗುಪ್ತರೇ, ಇಂದಿನ ಕಥೆಯನ್ನು ಹೇಳಬೇಕು. ಪ್ರೇತಾತ್ಮಗಳು ಯಾರ್ಯಾರಿದ್ದಾರೆ ತೆಗೆದುಕೊಡುವ. ಸರಿಯಾಗಿ ನೋಡು. ಏನಾಯ್ತಾ? ನೋಡುತ್ತಾ ಇದ್ದೇನೆ ಅವರ ಹಣೆ ಬರೆಯನ್ನು. ಅನ್ನ ಏನುಂಟು? ಆ ಭೂಲೋಕದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದವ ಈತ. ಇದು ಗಂಡು ಆತ್ಮ. ಹೌದಾ? ಹೌದು. ಸರಿ. ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ತಂದೆ ತಾಯಿಗಳಿಗೆ ಒಬ್ಬನೇ ಮಗನಾಗಿದ್ದ. ಬಹಳ ಪ್ರೀತಿಯಿಂದ ಬೆಳೆಸಿದ್ರು, ಸಾಕಿದ್ರು, ಸಲಹಿದ್ರು. ಹಾಗೆ ಮಗ ಉದ್ಧಾರ ಆಗ್ಬೇಕು, ವಿದ್ಯಾವಂತರಾಗ್ಬೇಕು. ಬುದ್ಧಿವಂತರಾಗಬೇಕನ್ನೋ ಕಾರಣಕ್ಕಾಗಿ ವಿದ್ಯಾಭ್ಯಾಸ ಕಲಿಸಿಕೊಟ್ರು. ಸರಿ. ಪ್ರಾಥಮಿಕವಾಗಿ ವಿದ್ಯಾಭ್ಯಾಸ ಮಾಡಿದ, ಚುರುಕಾದ. ತಂದೆ ತಾಯಿಗಳಿಗೆ ಬಹಳ ಸಂತೋಷ ಆಯ್ತು. ಒಬ್ಬರೇ ಮಗ ಬಹಳ ಚುರುಕಿದ್ದಾರೆ ಅಂತ ಇವತ್ತು ಆಸೆಯನ್ನು ಮುಂದಿಟ್ಟ. ನಾನು ಹೆಚ್ಚಿನ ಅಭ್ಯಾಸ ಮಾಡಬೇಕು, ವಿಶ್ವವಿದ್ಯಾಲಯಕ್ಕೆ ಹೋಗಬೇಕು ಅಂತ ಹೇಳಿದ. ಸರಿ. ಈತನ ಹೆಸರು ಮೋಹನ ಎನ್ನುವುದಾಗಿ. ನೋಡ್ಲಿಕ್ಕೂ ಮೋಹನಾಗಿ ಇದ್ದವ, ಬಹಳ ಚಂದವಾಗಿದ್ದ. ಸರಿ. ಅವ ತಂದೆ ತಾಯಿಗಳು ಬಡವರಾದ್ರೂ ಸಹ ನನ್ನ ಮಗ ವಿಶ್ವವಿದ್ಯಾಲಯ ಓದಬೇಕಂತ ಆಸೆ ಇಟ್ಟಲ್ಲ, ಕಷ್ಟ ಒಟ್ಟಿಲ್ಲಂತ ಸಾಲವನ್ನು ಮಾಡಿ ಇವರಿಗೆ ಹಣವನ್ನು ಕೊಟ್ಟು ಅಲ್ಲಿಗೆ ಸೇರಿಸಿದ್ರು. ಅಲ್ಲಿಗೆ ಹೋದ. ಆದ್ರೆ ಮುಂದಾದ ಕಥೆ ಏನು? ಈತ ವಿಶ್ವವಿದ್ಯಾಲಯಕ್ಕೆ ಹೋದದ್ದು ಓದಬೇಕು ಅಂತಲ್ಲ, ಮತ್ತೆ ಉನ್ನತ ವ್ಯಾಸಂಗ ಮಾಡ್ಲಿಕ್ಕೆ ಹೋದದ್ದಲ್ಲ. ಯಾಕೆ? ಅಲ್ಲಿ ಬಂದಂತ ಹೆಣ್ಣು ಮಕ್ಕಳು ನೋಡ್ಲಿಕ್ಕೆ ಈತ ಹೋದದ್ದು. ಹೌದಪ್ಪ. ಅಲ್ಲಿರುವಂತ ಹೆಣ್ಣು ಮಕ್ಕಳನ್ನ ಮಾತಲ್ಲಿ ಮರಳು ಮಾಡುವುದು, ಆಮೇಲೆ ನನ್ನಂತ ಬೆಳೆಸಿಕೊಳ್ಳುವುದು, ಬೀಳದೇ ಇದ್ದವರಿಗೆ ಬಹಳ ಬುದ್ಧಿವಂತಿಕೆಯಿಂದ ಉಪಹಾರ ಮಂದಿರ ಕರ್ಕೊಂಡು ಹೋಗಿ ತಪ್ಪು ಪಾನೀಯ ಕುಡಿಸುವುದು, ಆ ತಪ್ಪು ಪಾನೀಯಕ್ಕೆ ಮತ್ತು ಬರುವಂತ ಗುಳಿಗೆಯನ್ನು ಹಾಕುವುದು. ಆ ಹೆಣ್ಮಕ್ಳು ಕುಡಿದ ಮೇಲೆ ಆ ಹೆಣ್ಣು ಮಕ್ಕಳನ್ನ ಈತ ಓದಿಸ್ತಾ ಇದ್ದ. ಹೌದಪ್ಪ. ಅಂತ ಕಾಂಕ ಈತ. ಮೊದಲಿನ ಹೆಸರು ಬರೀ ಮೋಹನ ಆಗಿತ್ತು. ಆಮೇಲೆ ಗುಳಿಗೆ ಹಾಕಿ ಶುರು ಮಾಡಿದ ಮೇಲೆ ಇವ ಗುಳಿಗೆ ಮೋಹನ ಆದ. ಹಾಗೆ ಕೆಲವು ಹೆಣ್ಮಕ್ಳು ಹಾಳು ಮಾಡಿದ. ಪಾಪ ಹೆಣ್ಮಕ್ಳ ವಿಷಯ ಗೊತ್ತಾಗಿಲ್ಲ. ಮತ್ತೆ ಗೊತ್ತಾಯ್ತು ಯಾವಾಗ? ಹೊಟ್ಟೆ ಮುಂದೆ ಗೊತ್ತಾಯ್ತು. ಯಾರಿಂದ ಈಗ ಆಯ್ತು ಯೋಚನೆ ಮಾಡುವಾಗ ಇವರಿಂದ ಅಂತ ಗೊತ್ತಾಯ್ತು. ಇದರಲ್ಲಿ ಒಂದು ಕೇಳಿಕೊಂಡ್ರು, ಕಾಡಿದ್ರು, ಬೇಡಿದ್ರು, ಮರ್ಯಾದೆ ಉಳಿಸು, ಹಾರ ಹೋಯ್ತು ಅಂತ. ಇವ ನನಗೆ ಸಂಬಂಧವೇ ಇಲ್ಲ, ನಿಮ್ಮ ಮೈಯ ಮುಟ್ಲಿಲ್ಲ ಅಂತ ವಾದ ಮಾಡಿದ. ಕಾರಣ ಏನು? ಸಾಕ್ಷಿ ಇಲ್ಲಲ್ಲ. ಅವರಿಗೆ ಮತ್ತೊಂದು ಬಿದ್ದ ಮೇಲೆ ಇವ ಬೋಧಿಸ್ತಾ ಇದ್ದರು. ಆ ಹೆಣ್ಮಕ್ಳ ವಿಷಯ ಗೊತ್ತಿಲ್ಲ ಯಾರು. ಹಾಗಾಗಿ ಇವ ತಪ್ಪಿಸಿಕೊಂಡ. ಹಾಗೇನ್ ಮಾಡಿದ್ರು? ಕೆಲವು ಹೆಣ್ಮಕ್ಳು ಅವ ನಡಲಿಕ್ಕಾಗದೆ ಆತ್ಮಹತ್ಯೆ ಮಾಡ್ತಾರೆ. ಇನ್ನು ಕೆಲವು ಹೆಣ್ಮಕ್ಳು ತಂದೆ ತಾಯಿಯಲ್ಲಿ ದೂರಿಟ್ಟು ಆ ತಂದೆ ತಾಯಿ ಬಂದು ನನ್ನ ಕಾಲು ಹಿಡಿದು ಬೇಡಿಕೊಂಡು ನನ್ನ ಮಕ್ಕಳು ಮದುವೆ ಆಗುವಂತ. ಅದಕ್ಕೂ ಈ ತರ ಎಷ್ಟು ಮದುವೆ ಆಗುದು ಇವಾಗ ಸಮಸ್ಯೆ ಅಲ್ವಾ? ಬಹಳ ಹೆಣ್ಮಕ್ಳು ಇದ್ದಾರೆ, ಆಗುದಿಲ್ಲ ಅಂತ ಹೇಳಿದ. ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ. ಆಗ ತಂದೆ ತಾಯಿಗಳೆಲ್ಲ ಒಟ್ಟಾಗಿ ಆ ಹೆಣ್ಣು ಮಕ್ಕಳ ಸಹಿತವಾಗಿ ಭೂಲೋಕದ ನ್ಯಾಯಾಲಯಕ್ಕೆ ಹೋದರು. ಅದು ನ್ಯಾಯ ಸಿಗೋದು ಅಂತ ಸಿಗಬೇಕು. ಇವರಿಗೆ ದೂರ ಕೊಟ್ಟು ಇವ್ರು ಕರೆಸಿಕೊಂಡು
ಭೂಲೋಕದ ನ್ಯಾಯಾಲಯ ಹಾಗೆ ಕೇಳಿದ್ರೆ ಹೇಗೆ? ವಾದಿ ಪ್ರತಿವಾದಿ ವಾದದಲ್ಲಿ ಯಾರು ಗೆಲ್ಲುತ್ತಾರೋ ಅವರ ಕಡೆಗೆ ನ್ಯಾಯ ಹೋಗ್ತದೆ, ಅವರ ಕಡೆಗೆ ಜಯ. ಜಯ. ಸರಿ. ಇವರಿಗಂತೂ ಹಾಗೆ ಇವರ ಕಡೆಯಿಂದ ವಾದ ಮಾಡುವ ವ್ಯಕ್ತಿ ಬಹಳ ಚುರುಕಿದ್ದ. ಓಹೋ. ಹಾಗಾಗಿ ಅಲ್ಲಿಯೂ ಈತನಿಗೆ ಜಯವಾಯಿತು, ಅಬ್ಬಾ. ಆ ಹೆಣ್ಣುಮಕ್ಕಳ ನ್ಯಾಯವಾಯಿತು. ಹ. ಈ ಪಾಪಿ ನ್ಯಾಯಾಲಯದಿಂದ ಹೊರಗೆ ಬರುವಾಗ ನನಗೆ ಜಯವಾಯಿತು ಅನ್ನೋ ಕಾರಣಕ್ಕಾಗಿ ಉಪ್ಪಿ ಬರ್ತಾ ಇದ್ದ. ಅದನ್ನು ಕಂಡಂತ ಹೆಣ್ಮಕ್ಳು ಅಲ್ಲ ನೊಂದ ತಂದೆ ತಾಯಿಗಳು ಹುಚ್ಚಿ ನಾಯಿಗೆ ಕಲ್ಲು ಹೊಡೆದು ಇವರು ಸಾಯಿಸಿದ್ದಾರೆ. ಓಹೋ. ಅವರೇ ಬಂದು ಹತ್ತು ಹೊಂದಿದ್ದಾರೆ. ಈ ಗುಳಿಗೆ ಮೋಹನ್ನಿಗೆ ಏನು ಶಿಕ್ಷೆ? ಚಿತ್ರಗುಪ್ತ, ಈ ಗುಳಿಗೆ ಮೋಹನ ಎನ್ನುವವ ಜೀವನದಲ್ಲಿ ಮಾಡಿದ್ದು ಬರೀ ಪಾಪವನ್ನ, ಹೌದಪ್ಪ, ಪುಣ್ಯದ ಕೆಲಸವನ್ನ ಮಾಡಲಿಲ್ಲ. ಪಾಪ ತಂದೆ ತಾಯಿಯಲ್ಲಿ ಹುಟ್ಟುಕೊಂಡವು ಪಾಪದ ಕೆಲಸವನ್ನೇ ಮಾಡಿದ್ದಾರೆ. ಈ ಪಾಪಿಗೆ ಶಿಕ್ಷೆ ಯಾವ ರೀತಿ ಹೌದು. ತಡ ಮಾಡುವುದಲ್ಲ, ಕುಂಬಿ ಪಾತ್ರದಲ್ಲಿ ಇವರನ್ನು ಹಾಕು. ಕುಂಬಿ ಪಾತ್ರ ಹೀಗೆ ಹತ್ತಿರವಿದ್ದಾರೆ, ಬರಲಿ. ಧರ್ಮರಾಯರೇ, ಚಿತ್ರಗುಪ್ತ, ಸರಿಯಾಗಿ ನೋಡು. ನೋಡ್ತಾ ಇದ್ದೇನೆ. ಆ, ಈತ ಆ, ಅವನು ಗಂಡು ಜೀವಿ, ಗಂಡು ಗಂಡು ಜೀವ. ಆತ್ಮವೇ. ಸರಿ. ಆದರೆ ಇವ್ರ ಬಗ್ಗೆ ಹೇಳುವಾಗ ಏನು ಹೆಮ್ಮೆ ಆಗುತ್ತಾ ಉಂಟು, ಹೆಮ್ಮೆಯ? ದುಃಖವೂ ಆಗುತ್ತಾ ಉಂಟು. ಅದ್ಯಾಕೆ ಅದು? ಕಾರಣ ಆ. ಒಳ್ಳೆ ಮನೆತನದಲ್ಲಿ ಹುಟ್ಟಿದವ ಈತ, ಆ, ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದ. ಆ, ಬಾಲ್ಯದಲ್ಲಿ ಈತನಿಗೆ ಆ. ಕಲೆಯ ಬಗ್ಗೆ ಬಹಳ ಆಸಕ್ತಿ. ಅದು ಯಾವ ಕಲೆ? ಯಾವುದು? ಭೂಲೋಕದಲ್ಲಿ ಆ. ಪ್ರಸಿದ್ಧಿ ಪಡೆದಂತ ಕಲೆ ಯಾವುದು ಕೇಳಿದ್ರೆ ಆ. ಯಕ್ಷಗಾನ ಕಲೆ. ಆ, ಯಕ್ಷರಿಂದಲೇ ಬೆಳೆಸಲ್ಪಟ್ಟಂತ ಕಲೆ ಆದ್ರಿಂದ ಆ. ಯಕ್ಷಗಾನ ಕಲೆ ಆವು. ಅಂತ ಕಲೆಯ ಬಗ್ಗೆ ಆಸಕ್ತಿ ಹೊಂದ ಈತ ಆ, ಅದ್ರ ಬಗ್ಗೆ ಆಸಕ್ತಿ ಹೊಂದಿ ಹ್ಮ್, ಆ ಸಣ್ಣ ಪುಟ್ಟ ಪಾತ್ರ ಮಾಡ್ಲಿಕ್ಕೆ ಶುರು ಮಾಡಿದ. ಸರಿ. ಹಾಗೆ ಆ ಸಣ್ಣ ಪುಟ್ಟ ಪಾತ್ರ ಮಾಡುತ್ತಾ ಈತ ಒಳ್ಳೆ ಕಲಾವಿದರಾದ. ಆ, ಎಲ್ಲಾ ಪಾತ್ರವನ್ನು ಮಾಡ್ಲಿಕ್ಕೆ ಶುರು ಮಾಡಿದ. ಓಹೋ. ಬರೀ ಒಂದು ದಿವಸ ಆ. ನಿಮ್ಮ ಪಾತ್ರ ಮಾಡಬೇಕನ್ನಿಸ್ತವ್ರಿ, ಅಂದ್ರೆ ಯಮನ ಪಾತ್ರ. ಹೌದಾ? ಹೌದು, ಆ. ಯಮನ ಪಾತ್ರ ಮಾಡಬೇಕು ಅಂತ ಆ. ಯಮ ಪಾತ್ರವನ್ನು ಮಾಡಿ ಆ. ಸಿಂಹಾಸನವನ್ನು ಏರಿ ಆ. ಗದೆಯನ್ನು ಎತ್ತಿ ಆ, ಆ ಕ್ಷಣ ಏನಾಯ್ತು? ಏನಾಯ್ತು? ಗದೆ ಎತ್ತಿದಾಗ ಆ. ಗದೆ ತಲೆ ಎನ್ನುವುದು ಆ. ತುಂಡಾಗಿ ಇವ್ರ ತಲೆ ಮೇಲೆ ಬಿತ್ತು. ಅಯ್ಯೋ. ಅಲ್ಲೇ ಸತ್ತು ಇಲ್ಲಿ ಬಂದಿದ್ದಾರೆ. ಒಳ್ಳೆ ಕಲಾವಿದ. ಇದು ಯಾವ ಶಿಕ್ಷೆ? ಚಿತ್ರಗುಪ್ತ, ನಿಮ್ಮ ಪಾತ್ರ ಮಾಡಿ ಸತ್ತೋದವ. ಹೌದೇನ? ಹೌದು. ಎಂತಹ ಗ್ರಹಚಾರ ನೋಡವರದ್ದು. ಹೌದು. ಈ ಕಲಾವಿದನಿಗೆ ಆ. ಶಿಕ್ಷೆಯೋ ರಕ್ಷೆಯೋ ನರಕವೇ ಸ್ವರ್ಗವೋ? ಆ. ಇದು ನಿನ್ನ ಪ್ರಶ್ನೆ. ಹೌದು. ಸರಿಯಾಗಿ ಆಲೋಚನೆ ಮಾಡಬೇಕು. ಏನು? ನೀನು ಹೇಳಿದ ಹಾಗೆ ಆ. ಭೂಲೋಕದಲ್ಲಿ ಶ್ರೇಷ್ಠ ಆ. ಆ ಕಾರ್ಯ ಎಂದರೆ ಆ. ಅದು ಯಕ್ಷಗಾನವೇ ಸರಿ. ಹೌದು. ಅಂತಹ ದೇವತಾ ಆರಾಧನೆ ಆಗಿರುವಂತಹ ಯಕ್ಷಗಾನದಲ್ಲಿ ಆ. ಇವ ಒಬ್ಬ ಕಲಾವಿದನಾಗಿ ಆ. ಜೀವಿಸಿದ್ದು ಸತ್ಯ. ಹೌದು. ಸತ್ಯ ಹೇಳ. ಆ. ಕಲಾವಿದನಾಗಿ ಜೀವಿಸಿದವ ಆ. ಸತ್ತು ಇಲ್ಲಿ ಬಂದಾಗ ಆ. ನಿಜವಾಗಿ ಅವರಿಗೆ ಸ್ವರ್ಗವೇ ಸಿಗಬೇಕು. ಯಾಕೆ? ಯಾಕೆ? ಆ. ಅವರಲ್ಲಿ ನರಕವನ್ನು ಅನುಭವಿಸಿರ್ತಾನೆ. ಆ ಯಕ್ಷಗಾನ ಕಲಾವಿದ ಮತ್ತೆ ನರಕಕ್ಕೆ ಹೋಗುದು ಬೇಡ, ಬೇಡ. ಅಲ್ಲಿಯೇ ನರಕವನ್ನೇ ಕಂಡಿರ್ತಾರೆ. ಹೌದಪ್ಪ. ಕಾರಣ ಹಾ. ದಿವಸಕ್ಕೊಂದು ಊರು, ಹಾ. ದಿವಸಕ್ಕೊಂದು ನೀರು, ಹಾ. ಅಲ್ಲೆಲ್ಲ ಕುಡಿದು ಪಾಪ ಹಾ. ಅವೆಲ್ಲ ನರಕವನ್ನು ಕಂಡೇ ಇರ್ತಾರೆ. ಅಲ್ವಾ? ಹೌದು. ಹಾಗಾಗಿ ಹಾ. ಇವನು ಪುಣ್ಯಾತ್ಮನೇ ಹಾ. ಸ್ವರ್ಗವನ್ನ ಸೇರಿ ಹೋಗು ಸ್ವರ್ಗಕ್ಕೆ. ಚಿತ್ರಗುಪ್ತ, ಇದೇ ನಿನ್ನ ಆಶ್ಚರ್ಯ. ಹಾ. ವೈತರಣಿಯ ನದಿಯಲ್ಲಿ ಹಾ. ಆ ಕಡೆಯಲ್ಲಿ ಹಾ. ಒಂದು ಜೀವಾತ್ಮ ಹಾ. ಅತ್ತಿಂದ ಇತ್ತಿಂದಂತ ಸಂಚರಿಸುತ್ತಾ ಉಂಟು. ದಾರಿ ಸಿಗದೆ ಒದ್ದಾಟ ಮಾಡ್ತಾ ಆ ಒದ್ದಾಡುವಂತ ಜೀವಾತ್ಮ ಯಾವುದು ಹಾ. ವಿಚಾರಿಸಬೇಕು ಅಂತಾದ್ರೆ ಹಾ. ಎಳೆದುತ್ತ ಹೋಗಿ ಬಾ. ಬಾ, 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 ಬಾ. ನಂಬೆ ಮನೆ ಇದೆ. ಇದು ಹೌದಾ ಇವ ನನ್ನ ಅನುಮಾನ ಮಾರಾಯ. ಯಾಕೆ? ಯಾಕಂದ್ರೆ ನಂಬೆ ಮನೆ ಅಂತಿದೆ ಅಂತ ನನ್ನನ್ನು ಊರ್ವಶಿ ಮನೆ ಬಿಟ್ಟು ಹಾ. ನೀ
ನಮಗಂತದ್ದೆಲ್ಲ ಬೇಕಲ್ಲ, ನಡೆಯಕ್ಕಾಗುದಿಲ್ಲ. ಅಗತ್ಯವೇ ಇಲ್ಲ. ಹಾ. ಲೋ, ಇದೇ ರಂಬೆ ಮರ ಹೌದಾ? ಬೆಳಗಾವಿನೊಳಗೆ ಮತ್ತೆ ಬರಬೇಕು. ನೀವು ಹೋಗ. ನಿನಗೇನ್ ಕೆಲ್ಸ ಇಲ್ಲ, ನೀವು ಹೋಗ. ಒಳ್ಳೆ ಸಾಹಿತ್ಯ ಮರ ಕಾರ್ ಮರ. ಹೋಗ. ಕುಂಭಮಯೂರನೆಯ ಕಂಡು ನುಡಿಸಿದ ಕುಂಭಮಯೂರನೆಯ ಕಂಡು ನುಡಿಸಿದ ಯಾರು ನೀನು? ಕೆಟ್ಟ ಸ್ವರ ಕೇಳಬೇಕಾಗುವುದಿಲ್ಲ. ಹಾಯಾಗಿ ಮಲಗಿದವಳು ನಾನು. ಒಮ್ಮೆಲೆ ಕಣ್ಣು ಬಿಟ್ಟು ನೋಡುತ್ತೇನೆ, ಯಾವ ಸ್ವರ ಯಾರ ರೂಪ ಅಂತ ಗೊತ್ತಾಗುವುದಿಲ್ಲ. ನನ್ನ ಅಂತಃಪುರಕ್ಕೆ ನಿನ್ನನ್ನು ಬಿಟ್ಟವರು ಯಾರು? ಇಲ್ಲಿ ಹೇಗೆ ಬಂದೆ? ಯಾರು ನೀನು? ಎಂತದ್ದು ಹೇಳು. ನಡೆಯಲಿಂದ ಹೋಗ, ಹೋಗ. ನನ್ನ ಹೆಸರು ಗೊತ್ತಿಲ್ಲ ಅವರಿಗೆ. ಅಯ್ಯೋ ಗೊತ್ತಿಲ್ಲ. ಅಯ್ಯೋ ನಮ್ಮೆ. ಏನು? ಎಷ್ಟು ಚಂದ ಇದೆಯೇ. ಅದು ನನಗೆ ಗೊತ್ತುಂಟು. ಹಾಗಾಗಿ ನಾನು ಬಂದದ್ದು. ಹಾಗಾಗಿ ನೀನು ಬಂದದ್ದ? ಹೌದೌದು. ನಾನು ಚಂದ ಇರುವುದಕ್ಕೂ ನೀನು ಬರುವುದಕ್ಕೂ ಎಂತದ್ದು? ಕಾರಣ ಉಂಟು. ಎಷ್ಟೊತ್ತಿಗೆ ನಾನು ನಿನ್ನೆ ಎಣಿಸ್ಕೊಳ್ಳುವುದು. ಹ? ಜೀವನದಲ್ಲಿ ಒಮ್ಮೆಯಾದ್ರೂ ಸಿಕ್ಕುವುದಾದ್ರೆ ಹ? ನಿನಗೆ ಸಿಗ್ಬೇಕು ಅಂತಿದ್ದೆ. ಏಯ್, ಅದು ನಾನು ಎಣಿಸಬೇಕು. ಒಮ್ಮೆ ಆದ್ರೂ ಸಿಕ್ಕುವುದಾದ್ರೆ ನೀನು ಸಿಕ್ಕಿಲ್ಲ. ನೀನಂತದ್ದು ಎಣಿಸ್ಕೊಳ್ಳೋದು? ಅದು ಹಾಗಾದ್ರೆ ನಿನ್ನ ರೂಪ ನೋಡಿ ನಾನು ಸೋತಿದ್ದೇನೆ. ಹಾಗಾಗಿ ಒಂದ್ಸರಿ ನಾನು ಕೇಳ್ತೇನೇನ. ಏಯ್, ಬೇಕು ನೀನು ಅಂತ ಹೇಳುವುದಕ್ಕೆ. ಸುಕ್ಕ ಸುಕ್ಕ ಕೊಡೆ ಸುಕ್ಕ. ಅದು ನಿನ್ನ ಸುಕ್ಕ ಕೊಡೆ. ಅದೇ ಸರಿ ಹೇಳಿಕ್ ಬರುದಿಲ್ಲ. ಮತ್ತೆ ಎಂತದ್ದು ನೀನು ಪಡ್ಕೊಳ್ಳೋದು? ಸುಖ ಕೊಡು. ಅದರಲ್ಲಿ ಬರುವುದಿಲ್ಲ ನನಗೆ. ಮಾತು ಸರಿ ಬರುವುದಿಲ್ಲ, ರೂಪ ಇಲ್ಲ, ಸ್ವರ ಇಲ್ಲ, ಆಕಾರ ಸರಿ ಇಲ್ಲ, ಇದು ಯಾವುದೂ ಇಲ್ಲ. ಯಾರು ನೀನು? ಎಂತದ್ದು ನೀನು? ಯಾಕೆ
ನಾನು ಸಾಮಾನ್ಯನಂತೆ ಹೋಗ್ಬೇಡ. ಎಂತದ್ದು? ಅಸಾಮಾನ್ಯ ವ್ಯಕ್ತಿ. ಏನು ಅಸಾಮಾನ್ಯ ವ್ಯಕ್ತಿ? ಅಯ್ಯೋ, ನನ್ನ ವಿಷಯ ಗೊತ್ತಿಲ್ಲ. ಇಲ್ಲ, ಗೊತ್ತಿಲ್ಲ. ನಾನು ಯಾರು ಗೊತ್ತಾ? ಉತ್ತರ ಪರ್ವನ ಆಳುವ ದೊರೆ ಶ್ವೇತಕುಮಾರ ಅಂತ. ಅಲ್ಲಿ ಪ್ರಜೆಗಳ ಗ್ರಾಚಾರವೇ. ನಿನ್ನನ್ನು ಆಳ್ವಿ ಕೇಳಿದ್ರಲ್ಲ? ಅಲ್ಲಿ ಶ್ವೇತಕುಮಾರ, ಇಲ್ಲಿ ಪ್ರೇತಕುಮಾರ. ಅಲ್ಲಿ ಅದೇನು ಹಾಗಾದದ್ದು ಬದಲಾಯಿತು? ಅದು ಆಗೋಯ್ತು, ಏನೋ ಒಂದು ಕಥೆ ಆಗೋಯ್ತು ಬಿಡು. ಸರಿ ಸರಿ ಸರಿ. ಅದಕ್ಕೆ ನನಗೆ ಸುಖ ಬೇಕು ಕೊಡೆ. ಎಂತದ್ದು? ಸುಖ ಬೇಕೆ. ಸುಖವ? ಮಾಡೋದಲ್ಲ, ನೀನು ಆತ್ಮಕ್ಕೇನು ಬಂದದ್ದು? ಇಲ್ಲಿ ಸರಿಯಾಗಿರ್ತದೆ, ಅಲ್ಲಿಂದ ಬರೆದವ್ರಿಗೆ ಕಡಿಮೆ ಆಗುತ್ತದೆ. ಹೆಚ್ಚು ಕಡಿಮೆ ಆಗುತ್ತೆ ನಿನಗೆ. ಅವರೆಲ್ಲ ಇರ್ತಾರೆ. ಜೋರು ಮಾಡಬೇಡ ಅಂದ್ರೆ ನನ್ನ ತಪ್ಪು. ನಾನು ಹೇಳ್ಬೇಕಂದ್ರೆ ಇರ್ತೇನೆ, ನೀನೆಂತದ್ದು ಹೇಳುವುದು? ಹುಚ್ಚು ಮಾತಾಡ್ತಾ ಇದ್ದೀನಿ ನೀನು. ಎಂತದ್ದು? ಎಂತದ್ದು ಇಲ್ಲ. ನನ್ನಂಥವಳು ಸುಖ ಬೇಕೆನ್ನುವುದಾದ್ರೆ ದೇವಲೋಕದಲ್ಲಿ ಸರತಿ ಸಾಲಿನಲ್ಲಿ ಇದ್ದಾರೆ, ಅಂಥವರಿಗೆ ನಾನು ಲಭಿಸುವುದಿಲ್ಲ. ಭೂಲೋಕದಿಂದ ಬಂದಂತಹ ಪ್ರೇತದ ಹಂದರ ಎಲುಬಿನ ಹಂದರ ನೀನು, ನಿನಗೆ ನನ್ನ ಸಿಕ್ಕುವ ಅದನ್ನಾಗಲಿಕ್ಕೆ ಹೊರಡು ಹೊರಡಲಿಲ್ಲ. ರಮೆ 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 ನಿನಗೇನು ಮರುಳೆ ಎಂತದ್ದು ಸರಿ ಆಗುದು ನೀನು? ನೀನೇ ಹೇಳ್ತಾರೆ, ನಾನು ಹೇಳ್ತೇನೆ. ಎಂತದ್ದು ಸುಖ? ಆಗ್ಲಾಯ್ತು. ಎಂತದ್ದು ಭೂಲೋಕದಿಂದ ಬಂದಂತಹ ಪಾಪಿ ನೀನು, ನೀನು ನನ್ನಂತ ಸುಖ ಕೊಡೋದ? ಅಲ್ಲ, ಬಿಡುವುದಿಲ್ಲ ಅಂತ ಆದ್ರೆ ಸುಖ ಅಂತ ಹೇಳಿದ್ರೆ ಒಬ್ಬರೇ ಕೊಡುವುದಲ್ಲ, ಪರಸ್ಪರ ನಮ್ಗಾಗಬೇಕು. ಸುಖ ಕೊಡುವುದಾದ್ರೆ ಎಂತದ್ದು ಬೇಕು? ಸಂಪೂರ್ಣವಾಗಿ ಪಂಚೇಂದ್ರಿಯಗಳಿಗೂ ಸುಖ ಸಿಕ್ಕಿದಾಗ ಆ ವಸ್ತುವಿನ ಲಾಭ ನಮ್ಗಾಗುತ್ತದೆ. ಪಂಚೇಂದ್ರಿಯಗಳಿಗೂ ಸುಖ ಸಿಗುವುದು ಯಾವುದರ ಲೋಕದಲ್ಲಿ? ಒಂದು ಹೂವಿನಿಂದ, ತಪ್ಪಿದ್ರೆ ಹೆಣ್ಣಿನಿಂದ, ಅಷ್ಟು ಮಾತ್ರ ಸಾಕಾಗುತ್ತದೆ. ಅದನ್ನು ಬಿಟ್ಟು ಅಂತ ಸುಖವನ್ನು ಪಡೆಯುವುದಕ್ಕೆ ನಿನಗೆ ಪಂಚೇಂದ್ರಿಯಗಳೆಲ್ಲ ಹೇಗೆ ಪಡೆದುಕೊಳ್ತೀನಿ ನೀನು? ಪಂಚೇಂದ್ರಿಯಗಳು ಹೂವು ಮತ್ತು ಹೆಣ್ಣು. ನಮ್ಮಲ್ಲಿ ಪಂಚೇಂದ್ರಿಯಗಳು ಸುಖ ಕೊಡುವುದು ಚಕ್ಕುಲಿ ಚಕ್ಕುಲಿ. ಎಂತದ್ದು? ಚಕ್ಕುಲಿ ಚಕ್ಕುಲಿ. ಅದೇನು? ನಿಮ್ಗೆ ವಿಷಯ ಗೊತ್ತಿಲ್ವಾ? ಇಲ್ಲ. ಆ ಚಕ್ಕುಲಿ ನೋಡು, ಹೀಗೆ ಸುತ್ತಕೊಂಡಿರ್ತದ, ಅದನ್ನ ನೋಡು, ಕಣ್ಣಿಗೆ ಭಾರಿ ಸಂತೋಷ ಅಂತ ನೋಡ್ಲಿಕ್ಕೆ. ಉದ್ದುದ್ದ ಕಾಲು ಮಾಡಿದ್ರೆ ಉದ್ದುದ್ದ ಮಾಡುವುದಲ್ಲ, ನಮ್ಮಲ್ಲಿ ಸುತ್ತಕೊಂಡಿರ್ತದೆ. ಹೌದಾ? ಅದು ನೋಡ್ಲಿಕ್ಕೆ ಭಾರಿ ಸಂತೋಷ ಅಂತ. ಹೌದಾ? ಅದನ್ನು ಬಾಯಿಗೆ ಹಾಕೊಂಡು ಜಾಗೆ ಕರುಮು ಕುರುಮು ಕರುಮು ಕುರುಮು ಜಾಗೆ ನಾಲಿಗೆ ರುಚಿ ಸಿಕ್ಕುದಿಲ್ವಾ? ಒಂದು ತಿಂಗಳಾರು ಬಿಟ್ಟು ತಿಂದ್ರೆ ಹಾಗೆ ಶಬ್ದ ಬರ್ತದ? ಅದು ತಿಂತಿರುವಾಗ ಶಬ್ದ ಬರುವುದು. ಹೌದಾ? ಆ ನಂತರ ನೀವು ಜಗಿದ್ದಲ್ವಾ, ಕುರುಮು 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 ಕುರುಮು, ಆ ಶಬ್ದ ಕಿವಿ ಕೇಳುದಿಲ್ವಾ? ಹೌದು. ಕಿವಿಗೆ ಇಂಪಾಯ್ತು, ಕಿವಿಗೂ ಇಂಪಾಯ್ತು, ಸರಿ ಸರಿ, ಬಾಯಿಗೆ ಇಂಪಾಯ್ತು, ಕೊನೆ ತಪ್ಪಾಯ್ತು. ಮತ್ತೆ ಮತ್ತೆ ಯಾವ್ದುಂಟು? ಎಷ್ಟಾಯ್ತು? ಮತ್ತೇನುಂಟು? ಮತ್ತಂದ್ರೆ ಪರಿಮಳ ಮೂಗಿಗೆ ಹೋಗುದಿಲ್ವಾ?
ಅವಾಗ ಮೂಗಿಗೆ ಸಂತೋಷ ಆಗೋದಿಲ್ವಾ? ಮುಗೀತಾ? ಮುಗೀತಾ? ಮುಗೀತು. ಪಂಚೇಂದ್ರಿಯಗಳು ಅಂದ್ರೆ 4 ಅಲ್ಲ 5. ಒಂದು ಉಳಿತಾ? ನೋಡು, ಜೋರ್ ಸೆಕೆ ಬೀಳ್ಬೇಕು. ಜೋರ್ ಸೆಕೆ ಆದಾಗ ಅಚ್ಚು ಕುಲಿ ತಪ್ಪು. ಅವಾಗಿನೆಲ್ಲ ಸೆಕೆಯಲ್ಲೆಲ್ಲ ತುರ್ಕಿ ಶುರು ಆಯ್ತದ್ಯಾ? ಅಚ್ಚು ಕುಲಿ ಹಿಡ್ಕೊಂಡು ಪರ ಕೇಳಿ. ಅಯ್ಯೋ, ಅದರಷ್ಟು ಸುಖ ಯಾವುದೂ ಅಲ್ಲ. ಒಂದು ಕೆಲಸ ಮಾಡು, ನಮ್ಮಲ್ಲಿ ಒಬ್ಬೊಬ್ರು ಕೇಳಿ ತಿಂದ್ರೆ ಸ್ವಲ್ಪ ಅಲ್ಲ. ನಿನಗೆ ಯಾವ ಹೆಣ್ಣು ಬೇಡ, ಒಂದು 4 ಚೊಕ್ಲಿ ಹಿಡ್ಕೊಂಡು ತಿರುಗುತ್ತಾ ಇದೆ, ಮತ್ತೆ ಇಲ್ಲ ಬಂದದ್ದು. ಅದಾಗೋದಿಲ್ಲ. ನಾನು ಬರುವಾಗ ಯಮಧರ್ಮರಾಯದಲ್ಲಿ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಇಲ್ಲಿ ಬರು, ನೀನು ನೋಡಿದ್ರೆ ಅಲ್ಲ, ಗೊತ್ತಾಗ್ತದೆ. ಯಮಧರ್ಮರಾಯ ನಂಗೊಂದು ವರ ಕೊಡ್ತೀನಿ ಅಂತ ಹೇಳಿದ. ಎಂತದು? ಏನು ಬೇಕು ಅಂತ ಕೇಳಿದ. ಹಾ. ಒಂದು ದಿವಸದ ಮಟ್ಟಿಗೆ ನಮ್ಮ ಎಲ್ಲ ಹೋಗಬೇಕು ಅಂತ ಹೇಳಿದ್ದೇನೆ. ಅವನ ಕಳಿಸಿಕೊಟ್ಟದು ಬೇಗ ನಂಗೆ ಸುಖ ಕೊಡೆ. ಅಂದ್ರೆ ಯಮದೇವನ ವರ ಉಂಟು ನಿನಗೆ? ವರ ಉಂಟು? ಹೌದು. ಏನೋ ಯೋಚಿಸಿರಂಬೆ ಏನೋ ಯೋಚಿಸಿರಂಬೆ ಜನವ ಎಡಿಗೆ ಅವಸರ ಮಾಡಿದ್ರೆ ಸಿಗುವುದಿಲ್ಲ. ಯಾವ ನಾವು ಒಂದೇ ರಾತ್ರಿ ಅವಕಾಶ ಕೇಳಿದ್ದು. ನಿಧಾನವೇ ಪ್ರಧಾನ. ನಿಮ್ಮ ಭೂಲೋಕದ ರಾತ್ರಿ ಆಗಲ್ಲ, ಅಲ್ಲಿ ರಾತ್ರಿ ಇಲ್ಲಿ ರಾತ್ರಿ ವ್ಯತ್ಯಾಸ ಉಂಟು. ಇವಾಗ ಯಾರೇ ತಾಯಿದೇವ ಮಾತ್ರ ಬಾಳ್ತಾರೆ, ಗೊತ್ತಾಯ್ತಾ? ಯೋಚನೆ ಮಾಡಬೇಕಾಗುತ್ತದೆ. ಏನು? ಯಮದೇವನ ವರವೇ ನೆನಪಾಗಿ ಉಂಟು ಅಂತಾದ್ರೆ ಅವರ ನಿಯಮವನ್ನು ನಾವು ಯಾವತ್ತೂ ಮೀರುವುದಕ್ಕೆ ಆಗುವುದಿಲ್ಲ. ಬೀರಲಿಕ್ಕೆ ಆಗುವುದೇ ಇಲ್ಲ ಯಾವ ಕಾರಣಕ್ಕೂ. ಆದರೆ ಅವರು ವರವನ್ನು ಕೊಟ್ಟಿದ್ದಾರೆ ಎಂಬಲಿಗೆ ಹಾಗೆಯೇ ನಡೆದುಕೊಳ್ಳುವುದಕ್ಕೂ ಆಗುವುದಿಲ್ಲ. ಯಾಕೆ? ಇಲ್ಲಿರುವ ತೊಡಕು ಅವರ ಗಮನಕ್ಕೆ ಬಂದಿರಲಾರದು. ನಮಗಿರುವ ತೊಡಕೆ ಯಾವುದು ಹೇಳು? ನಿನ್ನ ಈ ದೇಹ, ನಿನ್ನ ಈ ರೂಪ, ನಿನ್ನ ಈ ಆಕಾರದಿಂದ ಯಾವ ಸುಖವೂ ಲಭಿಸಲಾರದು. ಹಾಗಾದ್ರೆ ನಿನಗೆ ಸುಖ ಬೇಕೇ ಬೇಕು ಅಂತ ಆದ್ರೆ ಕೊಡ್ತೇನೆ ನಾನು. ಅದು ಹೀಗಲ್ಲ. ನಾನು ಹೇಳಿದ ಹಾಗೆ ನೀನು ಕೇಳ್ತಿ ಅಂತಾದ್ರೆ, ನಾನು ಹೇಳಿದ ಹಾಗೆ ನಡೆದುಕೊಳ್ತಿ ಅಂತಾದ್ರೆ ನಿನಗೂ ಸುಖ ಸಿಗುತ್ತದೆ. ನೀನು ಬೇಗ ಹೇಳಬೇಕು. ಬೇಗ ಹೇಳಬೇಕು, ನೀನು ಬೇಗ ಮಾಡಬೇಕು. ಆಯ್ತು, ನೀನು ಹೇಳೋದು ಒಟ್ಟು ನಾನು ಮಾಡೋದು ಅಂತ ಹೇಳ. ನಿನಗೆ ಸುಖ ಬೇಕು ಅಂತಾದ್ರೆ ನಾನು ಹೇಳಿದ್ದೆಲ್ಲ ಸರಿಯಾಗಿ ಕೇಳು, ನಿನಗೆ ಸುಖ ಸಿಗ್ತದೆ. ಪಂಚಾಕ್ಷರಿಯ ಮಂತ್ರ ಪಂಚ ಕೋಟಿಯ ಸಂಖ್ಯೆ ಪಂಚಾಕ್ಷರಿಯ Oh
ಏನು ಎಷ್ಟು ಚಂದ ಕಡಿಮೆ ಬಂತು. ಹೌದಾ? ಹೌದು. ಅಯ್ಯೋ, ನಾನು ಪೂರ್ಣಕದಲ್ಲೇ ಕುಳಿತು ನೋಡಿದ್ದೆ ನಾನು. ಹೇಗೆ? ಇಷ್ಟೊಂದೆಲ್ಲ ಕುಡಿಯೋದಿಲ್ಲ. ಅಲ್ಲಪ್ಪ? ಕುಡಿದ್ರೆ? ಕುಡಿದ್ರೆ ಆಗೋದಿಲ್ಲ ಕುಡಿಲಿಕ್ಕೆ. ಹೌದಾ? ಹೌದಪ್ಪ? ನಮ್ಮಲ್ಲಿ ಹಾಗಲ್ಲ. ಏನ್ ಕುಡಿದ್ಯಾ? ನನ್ನ ದೃಷ್ಟಿ ಬಿದ್ದು ನನಗೆ. ಕಾರಣ ಏನು ಕೇಳು. ಹೇಳಿ. ನಮ್ಮ ಲೋಕ ಪ್ರಸಿದ್ಧಿಯೇ ಹಾಗಲ್ವ ಹೇಳು. ಹಾ. ಗಾಯನಕ್ಕೆ ಗಂಧರ್ವರು, ನರ್ತನಕ್ಕೆ ಯಕ್ಷರು ಇವರೆಲ್ಲ ಇರ್ತಾರೆ. ಇಂಥ ಗಂಧರ್ವರ ಗಾಯನ ಇರುವಾಗಲೂ ಕುಣಿಲಿಲ್ಲ ಅಂತಾದ್ರೆ ಅವ್ರು ಕುಣಿಯಲನ್ನೇ ಬಿಡಬೇಕು. ಹೌದಾ? ಹೌದೌದು. ಹಾಗಿರುವಾಗ ನಮ್ಮಲ್ಲಂತಹ ಗಾಯನ ಇದ್ದ ಕಾರಣದಿಂದಾಗಿ ಕುಣಿಯುವುದು ಬಿಟ್ಟರೆ ಮತ್ತೆ ಸದ್ದಲ್ಲ. ಸರಿ. ಮತ್ತೆ ಕುಣಿದದ್ದು ಕೇವಲ ನನ್ನಿಷ್ಟಕ್ಕಾಗಿ ಅಲ್ಲ, ನಿನ್ನ ಆಸೆಯನ್ನು ಈಡೇರಿಸುವುದಕ್ಕಾಗಿ ಕುಣಿದದ್ದು. ಯಾಕೆ? ಆ ನಟರಾಜನನ್ನು ಸ್ಮರಿಸಬೇಕು ನೀನು. ನಟರಾಜನನ್ನು ಯಾಕೆ ಸ್ಮರಿಸಬೇಕು ನೀನು? ಕುಡಿಯೋದು ಯಾಕೆ? ಶುಭಂಕರೋತಿ ಇತಿ ಶಂಕರ ಅಂತ ಹೇಳಿದ್ರು. ಪ್ರತಿಯೊಬ್ಬರ ಬದುಕಿಗೂ ಪ್ರಪಂಚಕ್ಕೂ ಶುಭವನ್ನು ಉಂಟು ಮಾಡುವ ಯಾರು ಕೇಳಿದ್ರೆ ಚಂದ್ರ. ಶಂಕರ. ಆಹಾ. ಅವನಿಂದಲೇ ಶುಭ ಎನ್ನುವುದಾಗಬೇಕಾಗ್ತದೆ. ಸರಿ, ಸರಿ. ನಿನ್ನ ಬದುಕಿಗೂ ಹಾಗೆ ಏನಾಗ್ಬೇಕು? ಅಮಂಗಲತ್ವ ಅಶುಚಿತ್ವ ಎನ್ನುವುದು ನಿನ್ನ ಬದುಕಿನಲ್ಲುಂಟು. ನಿನ್ನ ದೇಹದಲ್ಲಿರುವಂತಹ ಮಲಿನತ್ವ ಎನ್ನುವುದು ತೊಲಗಿದರೆ ನಾನು ನಿನಗೆ ಸುಖವನ್ನು ಕೊಡಬಹುದು. ಆಯ್ತು, ಎಂತ ಆಗ್ಬೇಕು ಹೇಳು. ಕೊಟ್ಟಂತಹ ಸುಖವನ್ನು ನೀನು ಅನುಭವಿಸಬಹುದು. ಸರಿ. ಈಗ ನೀನು ಜಪ ಮಾಡಬೇಕು. ಜಪ? ಜಪ ಮಾಡಬೇಕು. ಈಗ ಇಷ್ಟೊತ್ತಿಗೆ ಎಂತ ಜಪನೆ? ಅದೇ ತಪ್ಪು ಅಂತ ಹೇಳುವುದು. ನಮಗೆ ಯಾವಾಗ ಸುಲಭ ಆಗುತ್ತದೋ ಆವಾಗ ಮಾತ್ರ ಮಾಡುವುದಲ್ಲ. ದೇವರ ಧ್ಯಾನವನ್ನು ಎಷ್ಟೊತ್ತಿಗೂ ಮಾಡಬಹುದು. ಸರಿ, ಸರಿ, ಹೇಳಿ. ಈಗ ನಿನಗೆ ಆಗಬೇಕು ಅಂತ ಅದು ಸುಖ ಬೇಕಾ ಮಾಡುವ ಜಪ ಮಾಡಬೇಕು. ಹೇಗೆ? ಪಂಚಾಕ್ಷರಿಯ ಮಂತ್ರವನ್ನ 5 ಕೋಟಿ ಸಂಖ್ಯೆಯಲ್ಲಿ ಜಪಿಸಬೇಕು ನೀನು. 5 ಕೋಟಿ? ಸಂಖ್ಯೆಯಲ್ಲಿ ಜಪಿಸಬೇಕು ಪಂಚಾಕ್ಷರಿಯ ಮಂತ್ರ. 5 ಕೋಟಿ ಹೇಳಿ ಆಯ್ತಾ? 5 ಕೋಟಿ ಹೇಳು. ಒಂದ್ ಕೆಲಸ ಮಾಡು, ಬೇಗ ಮುಗೀತದೆ. ನಾನು 2 ಕೋಟಿ ಹೇಳ್ತೇನೆ, ನೀನು 2 ಕೊಟ್ಟಿದ್ದೀಯ ಹೇಳು. ಬೇಗ 5 ಕೋಟಿ ಯಾವಾಗ ಆಗ್ತದೆ? ತೊಂದರೆ ಇಲ್ಲ. ಮುಗೀತು. ನಾನು 2.5 ಕೋಟಿ ಹೇಳ್ತೇನೆ. ನಿನ್ನೆ 2.5 ಕೋಟಿ ನನ್ನ ಇಷ್ಟೊತ್ತು ಮಾತಾಡಿದೆಲ್ಲ ನಿನ್ನ ಪುಣ್ಯ ಎಲ್ಲ ಬರಿದಾಯ್ತು. ಹೋಗು. ಯಾವುದಲ್ಲ ಆಗೋದಿಲ್ಲ. ನಾನು ಬೇಗ ಮುಗಿಸ್ತೀನಿ. ಸುಖ ಬೇಕು ಅಂತ ಕೂತ್ಕೊಂಡು ನಾನು ಹೇಳ್ತೇನೆ. ಹಾಗೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಎಡತೊಡೆಯ ಮೇಲೆ ಬಲಕಾಲು ಬರಬೇಕು, ಬಲತೊಡೆಯ ಮೇಲೆ ಎಡಕಾಲು ಬರಬೇಕು. ಹಾಗೆ ಕೂತ್ಕೊಳ್ಬೇಕು. ಅದು ಹೇಗೆ? ಅದು ಹೇಗೆ? ಸಂಕಲ್ಪ ಹೇಳ್ಕೊಂಡು ಹೇಳ್ತಾ ನಿನ್ನ ಎಡತೊಡೆಯ ಮೇಲೆ ನಿನ್ನ ಬಲಪಾದ, ನಿನ್ನ ಬಲತೊಡೆಯ ಮೇಲೆ ನಿನ್ನ ಬಲಪಾದ. ಇದು ಹಾಕಿದ್ರೆ ಮಾತ್ರ ನೀನು. ಹೌದು. ಹಾಕಲ್ಲ. ಆಗುದಿಲ್ಲ ಅಂದ್ರೆ ಇಷ್ಟೇ ಮಾತಾಡಿ. ನಾನು ಬರ್ತೇನೆ. ಪ್ರಯತ್ನ ಮಾಡ್ತೇನೆ. ಆಯ್ತು ಅಂತ ಹೇಳ್ಬೋದು. ಕೈಯಲ್ಲಿ ಧ್ಯಾನ ಮುದ್ರೆ ಹೀಗೆ ಚಳಿಕಾಯಿ ಸಿಗುತ್ತೆ. ಹೀಗೆ ಓಂ ನಮಃ ಶಿವಾಯ. ಯಾರು? ಶಿವಾಯ. ಓಂ ನಮಃ ಶಿವಾಯ. ಇದು ಬಂದಾಗ ಸರಿ ನಾನು ಬೇರೆ ಹೋಗು ಒಳ್ಳೆದಾಗ್ತದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೈಯಲ್ಲಿ ಧ್ಯಾನ ಮುದ್ರೆ. ಓಂ ನಮಃ ಶಿವಾಯ. ನಾನು ಮಾಡ್ಕೊಂಡ್ರೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನನ್ನ ಅಂತಃಪುರಕ್ಕೆ ಕಾಳಿ ಹೇಳ್ತೇನೆ. ನೀನು ಕಾಳ. ನಾನಲ್ಲಿ ಮಾಡೋದು, ನಾನಲ್ಲೇ ಇರೋದು. ನೀನು ಮಾಡೋದು ಕೊಡೋದು. 5 ಕೋಟಿ ಆಗುವವರಿಗೆ ಕೊಂಡುತ್ತಾರೆ ಅಂತ ಅಂದ್ರೆ ಯಾವತ್ತೂ ನಿಮ್ಗೆ ಸಿಗುವುದಿಲ್ಲ ನಿಮಗೆ. ಹೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಂದು
ಇರುವಂತಹ ಶ್ವೇತಕುಮಾರನನ್ನ ನೀನು ಹಿಡಿದೊಯ್ತಾ ಇದ್ದೀಯ ವಿರೋಧಿಸುವುದಕ್ಕಾಗಿ ಗಣಗಳೇ ಬಂದರು. ಅವರನ್ನು ಬಡಿದಟ್ಟಿದೀಯ. ಸಾಕ್ಷಾತ್ ರುದ್ರನೇ ಬಂದಿದ್ದಾನೆ. ಇಡವನನ್ನು ಏನು ದೇವರಲ್ಲಿ ಆಶ್ಚರ್ಯವೇ ಸರಿ. ಏನು ನೇರವಾಗಿ ಶ್ವೇತಕುಮಾರನ ಜೀವಾತ್ಮವನ್ನ ಎಳೆಯುವಂತಹ ಸಮಯದಲ್ಲಿ ಮೊದಲಾಗಿ ನಿಮ್ಮ ಗಣಗಳು ಬಂದರು. ತಲೆಗಳನ್ನು ನಾನಿದ್ದೇನೆ. ಈಗ ಪ್ರತ್ಯಕ್ಷ ನೀವೇ ಬಂದಿದ್ದೀರಿ. ನಮ್ಮ ಕಾರ್ಯದಲ್ಲಿ ನಾನು ನಿಷ್ಠೆಯಲ್ಲೇ ಇದ್ದವ. ಕಾರಣ ಏನು? ನೀವೇ ಬರುವ ಪ್ರಸಂಗವೇ ಬರುತ್ತಿರುವಾಗ ಅನಿವಾರ್ಯತೆಯು ನಿರೀಕ್ಷೆಯು ನಮಗಿರಲಿಲ್ಲ. ಶ್ವೇತಕುಮಾರನ ಬಗ್ಗೆ ತಿಳಿದಾಗ ಜೀವನದಲ್ಲಿ ಪಾಪವನ್ನೇ ಮಾಡಿದವ ಅವ. ಆದರೆ ಸಾಯುವ ಸಂದರ್ಭದಲ್ಲಿ ಶಿವೆ ಶಿವೆ ಎನ್ನುವ ಹಾಗೆ 3 ಬಾರಿ ಹೇಳಿದವ ಅವ. ಸ್ವಲ್ಪ ಪುಣ್ಯಾಂಶ ಅವರಲ್ಲಿ ಇರುವುದರಿಂದ ಒಂದು ವರವನ್ನು ಕೊಡ್ತೇನೆ, ಏನು ಬೇಕು ಅಂತ ಕೇಳಿದೆ. ಆದರೆ ಅವ ಕೇಳಿದ್ದೇನು? ಒಂದು ದಿವಸದ ಮಟ್ಟಿಗೆ ರಂಭೆಯ ಸುಖ ಎನ್ನುವುದು ಬೇಕು. ಯಮನ ನಿಯಮ ಹಾಳಾಗಬಾರದೆನ್ನುವಂತ ಕಾರಣಕ್ಕಾಗಿ ಮಾತಿಗೆ ತಪ್ಪಬಾರದೆನ್ನುವಂತ ನೆಲೆಯಲ್ಲಿ ಅವನಿಗೆ ಒಂದು ದಿವಸದ ಮಟ್ಟಿಗೆ ರಂಭೆಯ ನಿಲಯಕ್ಕೆ ಕಳಿಸಿದವ ನಾನು. ಹೋಗುವಾಗಲೇ ಜಾಗ್ರತೆ ಮಾತನಾಡಿದ್ದೇನೆ. ಸೂರ್ಯೋದಯಕ್ಕೆ ಸರಿಯಾಗಿ ಬರ್ತೇವೆ, ನೀನು ಬರಬೇಕೆನ್ನುವ ಹಾಗೆ. ಹಾಗಾಗಿ ಒಂದೊಂದ ಸಮಯದಲ್ಲಿ ಸೂರ್ಯೋದಯ ಆದದ್ದು ಹೌದು, ಇಲ್ಲ ಅಂತಾದ್ರೆ ಎಲ್ಲಿಯಾದ್ರೂ ನಿಯಮ ತಪ್ಪಿದ್ದೇ ಹೌದು ಅಂತಾದ್ರೆ ನೀವೇ ಪ್ರಶ್ನೆ ಮಾಡುವ ಸಂದರ್ಭ ಬರ್ತಾ ಇತ್ತು. ಅದು ಆಗಬಾರದೆಂಬ ಕಾರಣಕ್ಕಾಗಿ ಸೂರ್ಯೋದಯಕ್ಕೆ ಬಂದು ನಮ್ಮ ಚಿತ್ರಗುಪ್ತರು ಎಳೆದು ತಂದದ್ದು ಸತ್ಯ. ಇದರಲ್ಲಿ ತಪ್ಪೇನುಂಟು? ನಿನಗೆ ಅಧಿಕಾರವನ್ನು ಕೊಟ್ಟವನವನು, ದಕ್ಷಿಣ ದಿಕ್ಕಿಗೆ ಅಧಿಪತಿಯನ್ನಾಗಿಸಿದವನವನು. ಈ ಹಿಂದೆ ಆದ ಪ್ರಕರಣವನ್ನೆಲ್ಲ ಮರೆತವನೇ. ಅಂತಹ ಶಿಕ್ಷೆಯನ್ನು ಕೊಡಬೇಕು. ಅಲ್ಲ, ವರದ ರೂಪವಾಗಿ ರಂಭೆಯ ನಿಲಯಕ್ಕೆ ಕಳಿಸದ್ದು ಸತ್ಯ. ಆದರೆ ನಾನು ತಿಳಿದದ್ದೇನು ಸ್ವಾಮಿ, ಅವನೊಬ್ಬ ಪಾಪಿ ಹೌದು ಅಂತಾರೆ, ಮತ್ತೆ ಅವರಿಗೆ ನರಕವೇ ಆಗಬೇಕೆನ್ನುವಂತ ಕಾರಣಕ್ಕಾಗಿ ನನ್ನ ಕಾರ್ಯದಲ್ಲಿ ತಪ್ಪಬಾರದು ಎಂಬ ನೆಲೆಯಿಂದ ನೇರವಾಗಿ ಎಳೆದೊಯ್ಯುತ್ತಾ ಇರುವಂತಹ ಸಮಯದಲ್ಲಿ ನಡೀತಾ ಇದ್ದೀರಲ್ಲ ಭಗವಂತ, ಎಲ್ಲವನ್ನ ಅರಿತೆ ನನ್ನನ್ನ ಕ್ಷಮಿಸಬೇಕು. ಇದೆಲ್ಲ ಆಗುವುದಕ್ಕೆ ಕಾರಣ ಏನು ಅಂತ ಬೇಕಲ್ಲ? ಇದಕ್ಕೆಲ್ಲ ಕಾರಣ ನಾನೇ ಇದ್ದೇನೆ. ಯಮಧರ್ಮ, ನಿನ್ನಿಂದ ಆದದ್ದು ಅಪರಾಧ ಅಲ್ಲವೇ ಅಲ್ಲ, ಪ್ರಮಾದ ಆದದ್ದು. ಯಾಕೆ? ಇವನ ಆಸೆಯನ್ನು ಇವ ತೋಡಿಕೊಂಡವನಿದ್ದಾನೆ. ಒಂದು ರಾತ್ರಿ ರಂಭೆಯ ನಿಲಯದಲ್ಲಿ ನಾನು ಕಾಲವನ್ನು ಕಳೆಯುತ್ತೇನೆ. ಅಲ್ಲಿ ಹೋದ ಬಳಿಕ ಆದದ್ದಾದರೂ ಏನು? ಪಂಚಾಕ್ಷರಿ ಮಂತ್ರವನ್ನ 5 ಕೋಟಿ ಸಂಖ್ಯೆಗಳ ಕಾಲ ಇವ ಜಪಿಸಿದ ದೆಸೆಯಿಂದಲಾಗಿ ಈ ಜನಪಗಾಯಿತು ಆಯುಷ್ಯವರ್ಧನ ಪುಣ್ಯಾರ್ಜನೆ ಎನ್ನುವಂತದ್ದನ್ನ ಪಡೆದಿದ್ದಾರೆ. ಹಾಗಾಗಿ
ನಿನ್ನ ಪಾಶಕ್ಕೆ ಇವನ ಕೊರಳನ್ನುವಂಥದ್ದು ಬೀಳಬಾರದು. ಈ ಪಾಶವನ್ನ ಇವನಿಗೆ ನೀನು ಹಾಕುವುದು ಸಲ್ಲವೇ ಸಲ್ಲ. ದೇವರೇ ಕ್ಷಮಿಸಬೇಕು ನನ್ನ ತಪ್ಪನ್ನ. ಅವನೊಬ್ಬ ಪಾಪಾತ್ಮ ಎನ್ನುವಾಗ ಎಳೆದೊಯ್ದದ್ದು ಸತ್ಯ. ಆದರೆ ಅಲ್ಲಿ ನಡೆದ ಕಾರ್ಯ ಸತ್ಯಾಂಶ ಎನ್ನುವುದನ್ನು ಅರಿಯದೆ ಹೋದೆ. ನಿಮ್ಮ ಬಾಯಿಂದ ಬಂದಾಗ ನಾನು ಶರಣಾಗುತ್ತೇನೆ. ಕಾರಣ ಏನು? ಅವನೊಬ್ಬ ಶಿವ ಸಾನ್ನಿಧ್ಯಕ್ಕೆ ಸೇರಬೇಕಾದಂತ ವ್ಯಕ್ತಿ ಎನ್ನುವಂತ ಕಾರಣಕ್ಕಾಗಿ ಖಂಡಿತವಾಗಿ ಅವನನ್ನು ಬಿಡುತ್ತೇನೆ. ನನ್ನ ಕಾರ್ಯದಲ್ಲಿ ನಿರತರಾಗುತ್ತೇನೆ. ಆದರೆ ಇಲ್ಲಿಯವರೆಗೆ ಯಮಪಾಶವನ್ನು ಇಕ್ಕಿದ ಅದು ತಪ್ಪಿದ್ದು ಎಲ್ಲಿವರೆಗೂ ಇಲ್ಲ. ಹಾಗಾಗಿ ಹಿಡಿದ ಪಾಶವನ್ನು ಮುಂದೆ ಏನು ಮಾಡಬೇಕು? ಈ ಪಾಶವನ್ನು ಇವನ ಕಾಲಿಗೆ ಹಾಕುವುದಲ್ಲ, ಮತ್ತೆ ಭೂಮಿಯಲ್ಲಿರುವಂತಹ ದುರ್ಜಯಾಸುರ ಈ ನಿನ್ನ ಪಾಶವನ್ನ ಅವನ ಕಾಲಿಗೆ ಹಾಕು. ನಮೋ ನಮಃ. ಅಷ್ಟೇ ಅಲ್ಲ, ನೀನು ಪಂಚಕೋಟಿಯ ಸಂಖ್ಯೆಯಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದವ. ಹಾಗಾಗಿ ನನ್ನ ಪರಮ ಭಕ್ತ ಹೇಳುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವ ನೀನಿದ್ದಿ. ಜೊತೆಗೆ ಈಗಾಗಲೇ ಈ ರೀತಿಯಾಗಿರುವಂತಹ ನಿನ್ನ ಪ್ರೇತ ರೂಪ, ಈ ಪ್ರೇತ ರೂಪ ಅನ್ನುವಂಥದ್ದು ಹೀಗೆ ಇರಬಾರದು. ಈ ನೀನು ಮಾಡಲೇಬೇಕಾದಂತಹ ಕಾರ್ಯ, ನಿನ್ನ ಮಡದಿ ಯಾರ ಸೆರೆಯಲ್ಲಿದ್ದಾಳೆ, ಆ ಧೂಳನಾಗಿರುವಂತಹ ದುರ್ಜಯನ ಸೆರೆಯಲ್ಲಿದ್ದಾಳೆ. ದುರ್ಜನಿಗಿರುವಂತಹ ವರವಾದರೂ ಏನು? ಸತ್ತು ಬದುಕಿದವರಿಂದ ಮಾತ್ರ ಅವನ ಪಾಲಿಗೆ ಮೃತ್ಯು. ಹಾಗಿದ್ರೆ ಅದಕ್ಕೆ ಕಾರಣೀಕರ್ತ ನೀನೇ ಆಗಬೇಕು. ಜೊತೆಗೆ ಅವನ ಸಾವಿಗೆ ಬೇಕಾಗಿರುವಂತಹ ಸಕಲ ಅನುಕೂಲತೆಗಳನ್ನು ನಾನು ಮಾಡ್ತೇನೆ. ಈಗ ನಿನ್ನ ಭಕ್ತಿಗೆ ಮೆಚ್ಚಿರುವಂತಹ ನಾನು ನಿನಗೆ ಕೊಡುತ್ತಿರುವಂತಹ ವರ, ನೇರವಾಗಿ ದುರ್ಜಯಾಸುರನತ್ತ ಹೋಗು. ಆ ದುರ್ಜಯಾಸುರನನ್ನು ಕೊಂದು ಕಡೆ ಮತ್ತೆ ಮಡದಿಯನ್ನ ಪಡೆ ಹೋಗಿ ಬಾ. ಇದು ನಿಜವಾಗಿ ಶ್ವೇತಕುಮಾರ ಚರಿತ್ರೆ ಆಗಲೇಬೇಕು. ಜೊತೆಗೆ ಲೋಕಮುಖದಲ್ಲಿ ಯಾರು ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾರೋ ಅಂತವರ ಪಾಲಿಗೆ ಪುಣ್ಯ ಅನ್ನುವಂಥದ್ದು ಲಭಿಸುತ್ತದೆ. ಜೊತೆಗೆ ಮಹಾರುದ್ರನನ್ನು ಎಲ್ಲಿಯವರೆಗೆ ಆರಾಧಿಸ್ತಾರೋ, ಎಲ್ಲಿಯವರೆಗೆ ಭಜಿಸುತ್ತಾರೋ ಅಲ್ಲಿಯವರೆಗೆ ಮಹಾರುದ್ರ ಅವರಿಗೆ ಒಳಿತನ್ನ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ ಭವ.